ಸರ್ಕಾರವನ್ನು ಬೀಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಮಾತು. ಅವರಿಗೆ ಮೆಜಾರಿಟಿ ಕ್ಲಿಯರ್, ಸ್ಪಷ್ಟವಾದ ಬಹುಮತ ಇದೆ. ಇನ್ನೂ ಹೆಚ್ಚಿನ ಬಹುಮತವೇ ಇದೆ. ಬಹುಮತ ಇದೆ, ವಿಶ್ವಾಸ ಮತ ಇಲ್ಲ. ವಿಶ್ವಾಸ ಇಲ್ಲದೆ ಇರೋದ್ರಿಂದಾಗಿ ಅವರಿಗೆ ಅಭದ್ರತೆ, ಬಹುಮತದ ಕೊರತೆ ಇಲ್ಲ. ಬಹುಮತ ಈ BJP ಸರ್ಕಾರ ಇದ್ದಾಗ ಒಂದ್ಸರಿ 110, ಇನ್ನೊಂದ್ಸರಿ 104, ನಮಗೆ ಬಹುಮತದ್ದೇ ಕೊರತೆ ಇತ್ತು. ಇಲ್ಲಿರೋದು ಬಹುಮತ ಇದೆ, ವಿಶ್ವಾಸ ಕಳ್ಕೊಂಡಿದ್ದಾರೆ. ರಾಜ್ಯದ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅವರ ಪಕ್ಷದ ಶಾಸಕರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಮಂತ್ರಿಗಳು ಕೆಲವರು ಮಾತ್ರ ಬಿರಿಯಾನಿ ತಿಂತಾರೆ, ನಮಗೆ ಮಾತ್ರ ಚಿತ್ರಾನ್ನ ಮೊಸರನ್ನ ಅಂತ ಅವ್ರಿಗೆ ಕೆಲವರಿಗೆ ದುಃಖ. MLAಗಳಿಗೆ ನಮಗೆ ಚಿತ್ರಾನ್ನೂ ಇಲ್ಲ ಮೊಸರನ್ನೂ ಇಲ್ಲ ಅಂತ ಅವ್ರಿಗೆ ದುಃಖ. ಇದೆಲ್ಲ ಸೇರಿ ವಿಶ್ವಾಸ ಕಳ್ಕೊಂಡು ಬೀಳುತ್ತೆ ಸರ್ಕಾರ ಇನ್ನು ಸ್ವಲ್ಪ ದಿನದಲ್ಲಿ. ನಾವು ಬೀಳಿಸಬೇಕು ಅಂತ ನಾವು ಬಯಸೋದಿಲ್ಲ. ಆದರೆ ಮನೆ ಆಳ ಕೆಲಸ ನಿಲ್ಲಿಸಿ ಅಂತ ಅವ್ರಿಗೆ ಆಗ್ರಹ ಮಾಡ್ತೀವಿ. ಜನರ ಅನ್ಯಾಯ ಮಾಡ್ತಿದ್ರು ಅದನ್ನು ನಿಲ್ಲಿಸಿ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ರು ಅದನ್ನು ನಿಲ್ಲಿಸಿ. ಸರ್ಕಾರವನ್ನು ಬೀಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಮಾತು. ಅವರಿಗೆ ಮೆಜಾರಿಟಿ ಕ್ಲಿಯರ್, ಸ್ಪಷ್ಟವಾದ ಬಹುಮತ ಇದೆ. ಇನ್ನೂ ಹೆಚ್ಚಿನ ಬಹುಮತವೇ ಇದೆ. ಬಹುಮತ ಇದೆ, ವಿಶ್ವಾಸ ಮತ ಇಲ್ಲ. ವಿಶ್ವಾಸ ಇಲ್ಲದೆ ಇರೋದ್ರಿಂದಾಗಿ ಅವರಿಗೆ ಅಭದ್ರತೆ, ಬಹುಮತದ ಕೊರತೆ ಇಲ್ಲ. ಬಹುಮತ ಈ BJP ಸರ್ಕಾರ ಇದ್ದಾಗ ಒಂದ್ಸರಿ 110, ಇನ್ನೊಂದ್ಸರಿ 104, ನಮಗೆ ಬಹುಮತದ್ದೇ ಕೊರತೆ ಇತ್ತು. ಇಲ್ಲಿರೋದು ಬಹುಮತ ಇದೆ, ವಿಶ್ವಾಸ ಕಳ್ಕೊಂಡಿದ್ದಾರೆ. ರಾಜ್ಯದ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅವರ ಪಕ್ಷದ ಶಾಸಕರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಮಂತ್ರಿಗಳು ಕೆಲವರು ಮಾತ್ರ ಬಿರಿಯಾನಿ ತಿಂತಾರೆ, ನಮಗೆ ಮಾತ್ರ ಚಿತ್ರಾನ್ನ ಮೊಸರನ್ನ ಅಂತ ಅವ್ರಿಗೆ ಕೆಲವರಿಗೆ ದುಃಖ. MLAಗಳಿಗೆ ನಮಗೆ ಚಿತ್ರಾನ್ನೂ ಇಲ್ಲ ಮೊಸರನ್ನೂ ಇಲ್ಲ ಅಂತ ಅವ್ರಿಗೆ ದುಃಖ. ಇದೆಲ್ಲ ಸೇರಿ ವಿಶ್ವಾಸ ಕಳ್ಕೊಂಡು ಬೀಳುತ್ತೆ ಸರ್ಕಾರ ಇನ್ನು ಸ್ವಲ್ಪ ದಿನದಲ್ಲಿ. ನಾವು ಬೀಳಿಸಬೇಕು ಅಂತ ನಾವು ಬಯಸೋದಿಲ್ಲ. ಆದರೆ ಮನೆ ಆಳ ಕೆಲಸ ನಿಲ್ಲಿಸಿ ಅಂತ ಅವ್ರಿಗೆ ಆಗ್ರಹ ಮಾಡ್ತೀವಿ. ಜನರ ಅನ್ಯಾಯ ಮಾಡ್ತಿದ್ರು ಅದನ್ನು ನಿಲ್ಲಿಸಿ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ರು ಅದನ್ನು ನಿಲ್ಲಿಸಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.